ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು
ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ರಸ್ತೆ ಗುಂಡಿ ಸಮರ ಮುಂದುವರೆದಿತ್ತು. ಅದು ಟ್ವೀಟ್ ವಾರವರೆಗೂ ಕೂಡ ಬಂದಿತ್ತು. ಆ ನಂತರ ಒಂದಷ್ಟು ಮಾತುಕತೆಗಳು ಕೂಡ ಆದವು. ಇವತ್ತು 10 ಗಂಟೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಿರಣ್ ಮಜುಮ್ದಾರ್ ಶಾ ಭೇಟಿಯಾಗಿದ್ದಾರೆ. ಡಿಸಿಎಂ ಭೇಟಿಯಾಗಿದ್ದಾರೆ. ಮಜುಮ್ದಾರ್ ಶಾ ಈ ರಸ್ತೆ ಗುಂಡಿಗಳ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಸದಾಶಿವನಗರ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜೊತೆಗೆ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ.
ಡಿಸಿಎಂ ಜೊತೆಗೆ 45 ನಿಮಿಷಗಳ ಕಾಲ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಮಜುಮ್ದಾರ್ ಶಾ. ಈ ರಸ್ತೆ ಗುಂಡಿ ನಿರ್ವಹಣೆಯ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಾಕಷ್ಟು ಉದ್ಯಮಿಗಳಿಂದ ಟೀಕೆಗಳು ಬಂದವು. ಆ ಟೀಕೆಗಳಿಂದ ಮುಜುಗರವನ್ನ ಅನುಭವಿಸಿತ್ತು ಸರ್ಕಾರ. ಆ ನಂತರ ಡಿಕೆ ಶಿವಕುಮಾರ್ ಖುದ್ದು ಮಾತಾಡೋಣ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಇವತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಜುಮ್ದಾರ್ ಶಾ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ.